ಅಂದ್ಕೊಂಡಂಗಾಗಿದ್ರೆ ಇವತ್ತು ಮಲ್ಲಿಕಾರ್ಜುನ ಅವ್ರು ಇರ್ತಿರಲಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕಿತ್ತು. ಬಟ್ ಬದುಕನ್ನ ಪುನಶ್ಚೇತನಗೊಳಿಸ್ಕೊಳ್ಳೋಕ್ಕೆ ದರ್ಶನ್ ಅವರು ಅವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ಬೋದಿತ್ತು ಅಂತ ಎಲ್ಲೋ ಒಂದು ಕಡೆ ಕೊರಗ್ತಾ ಏನು ಅಂತ. ದರ್ಶನ್ ಸರ್ ಸಪೋರ್ಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ನಾನು ಒಂದ್ಸಲ ಅವ್ರ ಕಡೆ ಹೆಲ್ಪ್ ಕೇಳಿದ್ದೆ. ನೀವು ಫಾರ್ ಎಕ್ಸಾಂಪಲ್ ಇದನ್ನೊಂದು ವಿಷಯ ಹೇಳಕ್ಕೆ ಮರ್ತೆ, ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಕ್ಲಿಪ್ಪಿಂಗ್ ಇದೆ. ದರ್ಶನ್ ಸರ್ ನನಗೆ ಕಷ್ಟ ಇದ್ದಾಗ ಹೆಲ್ಪ್ ಮಾಡಿರೋ ವಿಷಯನ ನಾನು ಅಲ್ಲಿ ಹೇಳಕ್ಕೆ ಹೋಗಿದ್ದೀನಿ. ವೀಕೆಂಡ್ ವಿತ್ ರಮೇಶಲ್ಲಿ ದರ್ಶನ್ ಸರ್ ಹಾಟ್ ಸೀಟಲ್ಲಿ ಕೂತಿದ್ದಾಗ ದರ್ಶನ್ ಸರ್ ನನಗೆ ಹೇಳಕ್ಕೆ ಬಿಟ್ಟಿಲ್ಲ ಅದನ್ನು. ಆ ಕ್ಲಿಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವಾಗ ನನಗೆ ಹೇಳಕ್ಕೆ ಬಿಡಲಿಲ್ಲ ಅವರು. ಅವಾಗ ಹೆಲ್ಪ್ ಮಾಡಿದ್ರು. ಪದೇ ಪದೇ ನನಗೂ ಹೆಲ್ಪ್ ಹೇಳೋಕ್ಕೆ ಸರಿ ಅನಿಸಲ್ವಲ್ಲ ಸರ್. ನಾನು ಕೇಳಿಲ್ಲ ಸರ್. ನಾನೇ ಆ ಟೈಮಲ್ಲಿ ತಪ್ಪು ಮಾಡಿದ್ದು ನಾನು ಸರ್. ಸ್ವಯಂಕೃತ ಅಪರಾಧಗಳು ನಂದು ಸರ್. ನಾನು ಯಾಕೆ ಅವ್ರ ಮೇಲೆ ಹಾಕಲಿ? ಅವರೊಬ್ಬರು ಸ್ಟಾರು ಸರ್. ಅವ್ರಿಂದ ನನಗೆ ಒಳ್ಳೇದಾಗಿದೆ ಸರ್. ನನ್ನಿಂದ ಅವ್ರಿಗೆ ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ಭಾಳ ಚೆನ್ನಾಗಿ ನಡ್ಕೊಂಡಿದ್ದೆ ನಾನು. ಇವತ್ತು ಅದನ್ನು ಆದರೆ ಅವರಿಂದ ನಂಗೆ ತೊಂದರೆ ಆಗಿಲ್ಲ ಸರ್. ನನ್ನಿಂದ ಆ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ನಾನು ಹೋದ್ಮೇಲೆ ಸ್ವಲ್ಪ ಕೆಟ್ಟ ಹೆಸರು ಬಂತೋ ಏನೋ ಗೊತ್ತಿಲ್ಲ. ಅದು ನನ್ನ ಅಪರಾಧ, ನನ್ನ ತಪ್ಪು ಸರ್, ಅವ್ರ ತಪ್ಪಲ್ಲ ಸರ್. ಎಷ್ಟು ವರ್ಷದ ಜರ್ನಿ ದರ್ಶನ್ ಅವ್ರ ಜೊತೆಗಿತ್ತು? ತುಂಬ ಒಂದು ಮರೆಯಲಾರ್ದಂಥ ಘಟನೆ ಅಂದರೆ ಒಂದು ಕೈ ಘಟನೆ, ಸಿಹಿ ಘಟನೆ ಅಂತಂದ್ರೆ ಈ ಟೈಮ್ಗೆ ಏನು? 2005 ನಾನು ದರ್ಶನ್ ಸರ್ ಜೊತೆ ಸ್ವಾಮಿ ಪಿಕ್ಚರ್ ಸ್ಟಾರ್ಟ್ ಮಾಡಿದೆ. MS ರಮೇಶ್ ಡೈರೆಕ್ಟ್ರು. ಅದಾದಮೇಲೆ 2018 ಜುಲೈ 1 ಅವ್ರೇನು ಹೋಗಂದಿಲ್ಲ ಸರ್. ನಾನು ಹೋಗಿರೋದು. ಅವ್ರು ಇವತ್ತು ನಾನು ಹೋಗ್ತಾ ಇರೋದೇ ಅವ್ರಿಗೆ ಗೊತ್ತಿಲ್ಲ ಅನ್ನಕ್ಕೆ. ಅಲ್ಲಿವರೆಗೂ ನಾವು ಜೊತೆಗೆ ಇದ್ದೀನಿ ಸರ್. ಆ್ಯಸ್ ಅ ಮ್ಯಾನೇಜರಾಗಿ ಸಾರಥಿ ಪಿಕ್ಚರಿಂದ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಅವ್ರ ಜೊತೆ ಕೋಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಅವ್ರು ಮಾಡಿರೋ ಎಲ್ಲ ಪಿಕ್ಚರ್ಗೆ ಬುಲ್ಬುಲ್ ಆಗಲಿ, ಬೃಂದಾವನ ಆಗಲಿ, ಸಾರಥಿ ಆಗಲಿ, ನವಗ್ರಹ ಆಗಲಿ, ಸ್ನೇಹ ಅನ್ನಪ್ರೀತಿ ಎಲ್ಲದಕ್ಕೂ ನಾನು ಕೋಡೈರೆಕ್ಟರ್ ಅವ್ರ ಜೊತೆ ಇರ್ತಿದ್ದೆ. ಬಟ್ ಆ್ಯಸ್ ಅ ಮ್ಯಾನೇಜರ್ ಆಗಿದ್ದು 8 ಸರ್ ಅಷ್ಟೇ ಸರ್. ಅಂದ್ಕೊಂಡಂಗಾಗಿದ್ರೆ ಇವತ್ತು ಮಲ್ಲಿಕಾರ್ಜುನ ಅವ್ರು ಇರ್ತಿರಲಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕಿತ್ತು. ಬಟ್ ಬದುಕನ್ನ ಪುನಶ್ಚೇತನಗೊಳಿಸ್ಕೊಳ್ಳೋಕ್ಕೆ ದರ್ಶನ್ ಅವರು ಅವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ಬೋದಿತ್ತು ಅಂತ ಎಲ್ಲೋ ಒಂದು ಕಡೆ ಕೊರಗ್ತಾ ಏನು ಅಂತ. ದರ್ಶನ್ ಸರ್ ಸಪೋರ್ಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ನಾನು ಒಂದ್ಸಲ ಅವ್ರ ಕಡೆ ಹೆಲ್ಪ್ ಕೇಳಿದ್ದೆ. ನೀವು ಫಾರ್ ಎಕ್ಸಾಂಪಲ್ ಇದನ್ನೊಂದು ವಿಷಯ ಹೇಳಕ್ಕೆ ಮರ್ತೆ, ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಕ್ಲಿಪ್ಪಿಂಗ್ ಇದೆ. ದರ್ಶನ್ ಸರ್ ನನಗೆ ಕಷ್ಟ ಇದ್ದಾಗ ಹೆಲ್ಪ್ ಮಾಡಿರೋ ವಿಷಯನ ನಾನು ಅಲ್ಲಿ ಹೇಳಕ್ಕೆ ಹೋಗಿದ್ದೀನಿ. ವೀಕೆಂಡ್ ವಿತ್ ರಮೇಶಲ್ಲಿ ದರ್ಶನ್ ಸರ್ ಹಾಟ್ ಸೀಟಲ್ಲಿ ಕೂತಿದ್ದಾಗ ದರ್ಶನ್ ಸರ್ ನನಗೆ ಹೇಳಕ್ಕೆ ಬಿಟ್ಟಿಲ್ಲ ಅದನ್ನು. ಆ ಕ್ಲಿಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವಾಗ ನನಗೆ ಹೇಳಕ್ಕೆ ಬಿಡಲಿಲ್ಲ ಅವರು. ಅವಾಗ ಹೆಲ್ಪ್ ಮಾಡಿದ್ರು. ಪದೇ ಪದೇ ನನಗೂ ಹೆಲ್ಪ್ ಹೇಳೋಕ್ಕೆ ಸರಿ ಅನಿಸಲ್ವಲ್ಲ ಸರ್. ನಾನು ಕೇಳಿಲ್ಲ ಸರ್. ನಾನೇ ಆ ಟೈಮಲ್ಲಿ ತಪ್ಪು ಮಾಡಿದ್ದು ನಾನು ಸರ್. ಸ್ವಯಂಕೃತ ಅಪರಾಧಗಳು ನಂದು ಸರ್. ನಾನು ಯಾಕೆ ಅವ್ರ ಮೇಲೆ ಹಾಕಲಿ? ಅವರೊಬ್ಬರು ಸ್ಟಾರು ಸರ್. ಅವ್ರಿಂದ ನನಗೆ ಒಳ್ಳೇದಾಗಿದೆ ಸರ್. ನನ್ನಿಂದ ಅವ್ರಿಗೆ ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ಭಾಳ ಚೆನ್ನಾಗಿ ನಡ್ಕೊಂಡಿದ್ದೆ ನಾನು. ಇವತ್ತು ಅದನ್ನು ಆದರೆ ಅವರಿಂದ ನಂಗೆ ತೊಂದರೆ ಆಗಿಲ್ಲ ಸರ್. ನನ್ನಿಂದ ಆ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ನಾನು ಹೋದ್ಮೇಲೆ ಸ್ವಲ್ಪ ಕೆಟ್ಟ ಹೆಸರು ಬಂತೋ ಏನೋ ಗೊತ್ತಿಲ್ಲ. ಅದು ನನ್ನ ಅಪರಾಧ, ನನ್ನ ತಪ್ಪು ಸರ್, ಅವ್ರ ತಪ್ಪಲ್ಲ ಸರ್. ಎಷ್ಟು ವರ್ಷದ ಜರ್ನಿ ದರ್ಶನ್ ಅವ್ರ ಜೊತೆಗಿತ್ತು? ತುಂಬ ಒಂದು ಮರೆಯಲಾರ್ದಂಥ ಘಟನೆ ಅಂದರೆ ಒಂದು ಕೈ ಘಟನೆ, ಸಿಹಿ ಘಟನೆ ಅಂತಂದ್ರೆ ಈ ಟೈಮ್ಗೆ ಏನು? 2005 ನಾನು ದರ್ಶನ್ ಸರ್ ಜೊತೆ ಸ್ವಾಮಿ ಪಿಕ್ಚರ್ ಸ್ಟಾರ್ಟ್ ಮಾಡಿದೆ. MS ರಮೇಶ್ ಡೈರೆಕ್ಟ್ರು. ಅದಾದಮೇಲೆ 2018 ಜುಲೈ 1 ಅವ್ರೇನು ಹೋಗಂದಿಲ್ಲ ಸರ್. ನಾನು ಹೋಗಿರೋದು. ಅವ್ರು ಇವತ್ತು ನಾನು ಹೋಗ್ತಾ ಇರೋದೇ ಅವ್ರಿಗೆ ಗೊತ್ತಿಲ್ಲ ಅನ್ನಕ್ಕೆ. ಅಲ್ಲಿವರೆಗೂ ನಾವು ಜೊತೆಗೆ ಇದ್ದೀನಿ ಸರ್. ಆ್ಯಸ್ ಅ ಮ್ಯಾನೇಜರಾಗಿ ಸಾರಥಿ ಪಿಕ್ಚರಿಂದ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಅವ್ರ ಜೊತೆ ಕೋಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಅವ್ರು ಮಾಡಿರೋ ಎಲ್ಲ ಪಿಕ್ಚರ್ಗೆ ಬುಲ್ಬುಲ್ ಆಗಲಿ, ಬೃಂದಾವನ ಆಗಲಿ, ಸಾರಥಿ ಆಗಲಿ, ನವಗ್ರಹ ಆಗಲಿ, ಸ್ನೇಹ ಅನ್ನಪ್ರೀತಿ ಎಲ್ಲದಕ್ಕೂ ನಾನು ಕೋಡೈರೆಕ್ಟರ್ ಅವ್ರ ಜೊತೆ ಇರ್ತಿದ್ದೆ. ಬಟ್ ಆ್ಯಸ್ ಅ ಮ್ಯಾನೇಜರ್ ಆಗಿದ್ದು 8